ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಖುಷಿ ವ್ಲಾಗ್ಸಿಂದ ನೋಡಿ, ನಾವಿವತ್ತು ನಮ್ಮ ಡ್ಯಾಡಿ ಸ್ವೀಟ್ ಕಾರ್ನ್ ತಂದಿದ್ರು. ಅದರಲ್ಲಿ ಬೇರೆ ಥರ ಇರಲಿ ಅಂತ ನಾವು ಬೇರೆ ಥರನೇ ವಿಡಿಯೋ ಮಾಡೋದು ತೋರಿಸ್ತಾ ಇದ್ದೀವಿ. ಸ್ವೀಟ್ ಕಾರ್ನ್ ಸಲಾಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೇಗಿರುತ್ತೆ ಅಂತ ಇನ್ನೂ ಮಾಡೋದು ತೋರಿಸ್ತೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ನಾವು ಖುಷಿ ವ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಇವತ್ತು ನಾವು ಮಾಡ್ತಿರುವಂಥ ರೆಸಿಪಿ ಸ್ವೀಟ್ ಕಾರ್ನ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಖುಷಿ ವ್ಲಾಗ್ಸಿಂದ ನಾವಿವತ್ತು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀವಿ. ಇದೇನಪ್ಪ ಅಂದರೆ ಸ್ವೀಟ್ ಕಾರ್ನ್ ಸಲಾಡ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿ, ಬೇಗನೆ ಮಾಡ್ಕೋಬೋದು. ನಾವು 2 ಸ್ವೀಟ್ ಕಾರ್ನ ತೊಗೊಂಡು ಬಿಡಿಸಿಟ್ಕೊಂಡಿದ್ದೀವಿ. ಮತ್ತು ಬನ್ನಿ ಈ ಕಡೆ ಏನೇನು ಬೇಕು ಅಂತ ನೋಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನ ಎಲ್ಲ ನೀಟಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿರ್ತೀವಿ. ಮತ್ತು 1 ಮೆಲನ್ ಬೇಕಾಗುತ್ತೆ. ಮತ್ತು ಸ್ಪೈಸಸ್ ಏನೇನು ಬೇಕು ಅಂದರೆ ಫಸ್ಟು ಮೆಣಸಿನ ಪುಡಿ, ಗರಂ ಮಸಾಲ, ಡ್ರೈ ಮ್ಯಾಂಗೋ ಪೌಡರ್ ಅಂಗಡಿಲೆಲ್ಲ ಸಿಗುತ್ತೆ, ಅದು ತೊಗೊಂಡು ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತು ಗರಂ ಮಸಾಲ, ಇಷ್ಟು ಸಾಕು. ಮತ್ತು ಉಪ್ಪು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಬಾಣಲಿಲಿ ನೀರು ಕುದೀತಾ ಇರಬೇಕು. ಆ ಕುದಿಯೋ ನೀರಿಗೆ ನಾವು ಕಾರ್ನ ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋಣ. ಇದು ಏನೋ ಸುಮ್ಮನೆ ಮಾಡೋಣ ಡಿಸೈನ್ಗೆ ಅಂತ ಈ ಥರ ಗೋಬಿ ಸ್ಟಿಕ್ ಬರುತ್ತಲ್ಲ, ಅದಕ್ಕೆ ಈ ಥರ ಕಾರ್ನೆಲ್ಲ ತೂರಿಸ್ಬಿಟ್ಟು ಮಾಡಿರೋದು. ಈ ಥರ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಈಗ ಕಾರ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕುದೀತಿರೋ ನೀರಿಗೆ ಹಾಕಬೇಕು. ಬನ್ನಿ ಹಾಕೋಣ. ಈ ಕುದಿಯೋ ನೀರಿಗೆ ನಾವು ಕಾರ್ನ್ ಹಾಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡು, ಮತ್ತು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಇದನ್ನು ಒಂದು ಸರ್ತಿ ಹಿಂಗೆ ತಿರುಗಿಸ್ಕೊಳ್ಳೋಣ. ನೋಡಿ, ಇದೆಲ್ಲ ಕುದೀತಾ ಇದೆ. ಚೆನ್ನಾಗಿ ಕುದ್ದಾದ್ಮೇಲೆ ಸಿಗ್ತೀನಿ ನಿಮಗೆ. ನೋಡಿ, ಒಂದು ಪಾನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಇದೆಲ್ಲ ನೀಟಾಗಿ ಬೆಂದಿದೆ. ಇದನ್ನು ಒಂದು ಜ್ಯೂಸ್ ಒಂದು ಸಾಸ್ಕಣದಲ್ಲಿ ಇದನ್ನು ಎತ್ಕೊಳ್ಳೋಣ. ನೋಡಿ, ಹಿಂಗೆ ತಕ್ಕೊಂಡು ಹಿಂಗೆ ಹಾಕೊಳ್ಳೋಣ. ಈಗ ಎಲ್ಲದನ್ನೂ ಮಾಡ್ಕೊಳ್ಬೇಕು. ಲಿಪಿ ಅವಳೋಗಿ ಕುಂತ ಒಂದು. ನೋಡಿ, ಬೇಯಿಸಿಟ್ಕೊಂಡಿದ್ದನ್ನೆಲ್ಲ ಸೋಸ್ಕೊಂಡು ಈ ಥರ ತೆಗೆದಿಟ್ಕೊಂಡಿದ್ದೀವಿ. ಮತ್ತು ಈ ಪಾನ್ ಕಾಯಕ್ಕೆ ಇಟ್ಟಿದ್ವಲ್ಲ, ಇದಕ್ಕೆ 1 ಸ್ಪೂನ್ ಬೆಣ್ಣೆನ ಹಾಕ್ಕೊಂಡು ಮೆಲ್ಟ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊ. ನಾನು ಹೆಂಗೆ ಮಾಡ್ತೀನಿ ಹೇಳು ಖುಷು. ನೋಡಿ, ಇದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಈ ಜೊತೆ ಈ ಥರ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಕೊಳ್ಳೋಣ. ನಿನ್ನ ಫೋಟೋ ಎಲ್ಲ ತೆಗಿಬೇಡ ಕಣೋ ಖುಷು. ನಾನೇ ಹೇಳಿದ್ನ ಸುಮ್ಮನೆ ನಿನ್ನ ಫೋಟೋ ತೆಗಿಯೋಣ. ನಾನು ಆನ್ ಮಾಡ್ಕೊ. ನೋಡಿ, ಈ ಥರ ಇದನ್ನು ಫ್ರೈ ಮಾಡ್ಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದು ಸುಮ್ಮನೆ ನಾವು ಓನಾಗಿ ಕ್ರಿಯೇಟ್ ಮಾಡ್ತಾ ಇರೋದು. ಸ್ವಲ್ಪ ಬೆಣ್ಣೆ ಹಾಕೊಂಡು ಇದನ್ನು ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಬೇಯಿಸಿಟ್ಕೊಂಡಿರುವಂಥ ಸ್ವೀಟ್ ಕಾರ್ನ್ಗೆ 1 ಕಪ್ ಆನಿಯನ್ನ ಸೇರಿಸ್ಕೊತಾ ಇದ್ದೀನಿ.
ಮತ್ತು ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ನೀವು ಲಾಸ್ಟಿಗೆ ಬೇಕಾದರೂ ಹಾಕೋಬೋದು, ಈಗಲೇ ಬೇಕಾದರೂ ಹಾಕೋಬೋದು. ನಾನು ಈಗಲೇ ಹಾಕೋತಾ ಇದ್ದೀನಿ. ಮತ್ತು ನಾನು ನಿಮ್ಗೆ ಸ್ಪೈಸಸ್ ತೋರಿಸಿದ್ನಲ್ಲ ಅದು. ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ಸೇರಿಸ್ಕೊಂಡಿರ್ತೀವಿ. ನಿಮಗೆ ಏನು ಕ್ವಾಂಟಿಟಿ ನಿಮ್ದು ಏನಿದೆ ಅದನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಈಗ ನಮ್ಮ ಸ್ವೀಟ್ ಕಾರ್ನ್ ರೆಡಿಯಾಗಿದೆ, ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಸಾರಿ, ಆಗಲೇ ವಿಡಿಯೋ ನಾನು ಮರ್ತೋಗ್ಬಿಟ್ಟೆ ನಿಂಬೆಹಣ್ಣು ಹಾಕೋದು. ಈಗ ಈ ನಿಂಬೆಹಣ್ಣ ಅದಕ್ಕೆ ಹಿಂಡ್ಕೊಳ್ಳೋಣ. ನಮ್ಮ ಕಾರ್ನ್ ಸಲಾಡ್ ರೆಡಿಯಾಗಿದೆ. ನಮ್ಮ ಡ್ಯಾಡಿ ಕೊಡೋಣ ಬನ್ನಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣು ಹಾಕೋದು ಮರ್ತೋಗ್ಬಿಟ್ಟೆ. ಆಗಳ ಬಿದ್ದೋಯ್ತು, ಕೂದಲೆಲ್ಲ ಕೆಲ್ಸೋಗೈತೆ. ನಾನು ಮಾಡಿರೋದು ತುಂಬ ಚೆನ್ನಾಗಿತ್ತು. ಸ್ವೀಟ್ ಕಾರ್ನ್ ಒಳ್ಳೆ ಕಣಪ್ಪ. ನೋಡಿ ಮಮ್ಮಿ ಕಲ್ಲಂಗಡಿ ಹಣ್ಣು ಕುಯ್ತೈತೆ. ನೋಡಿ ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತಿದ್ದಾರೆ ನಮ್ಮ ಮಮ್ಮಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.